ಇನ್ನು ವಿಜಯಪುರದಲ್ಲಿ ಕೂಡ ರೈತರ ಹೋರಾಟ ಜೋರಾಗ್ತಾ ಇದೆ. ಬಾಗಲಕೋಟೆ ಬೆಳಗಾವಿಗೆ ಸೀಮಿತವಾಗಿದ್ದು ಈಗ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಶುರುವಾಗಿದೆ. ವಿಜಯಪುರ ನಗರದ ಡಿಸಿ ಕಚೇರಿ ಬಳಿ ಅಹೋರಾತ್ರಿ ಧರಣಿಯನ್ನ ಕಬ್ಬು ಬೆಳೆಗಾರರು ಶುರು ಮಾಡಿದ್ದಾರೆ. ಈಗ ಹೋರಾಟ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ರೈತರ ಜೊತೆ ಸಚಿವ ಎಂಬಿ ಪಾಟೀಲ್ ಮಾತುಕತೆ ಕೂಡ ನಡೆಸಿದ್ದಾರೆ. ಪ್ರತಿ ಟನ್ಗೆ 3,500 ರೂಪಾಯಿ ದರ ನಿಗದಿಗೆ ಕಬ್ಬು ಬೆಳೆಗಾರರು ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ನೋಡೋಣ, ಸಚಿವರು ಎಂಬಿ ಪಾಟೀಲ್ ಕೈಗಾರಿಕಾ ಸಚಿವರು ಅವರೇನಾದರೂ ರೈತರ ಮನವೊಲಿಸ್ತಾರಾ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇವಾಗ ಇಲ್ಲಿ ರೈತರ ಮನವೊಲಿಕೆ ಆದರೆ HK ಪಾಟೀಲ್ ಇರೋದು ಸಕ್ಸಸ್ ಆಗ್ಬೋದು. ಬಟ್ ಕೆಲವರು ರೈತರು ಹೇಳಿದ್ರು, ನಮಗೆ ಅವ್ರು ಕಟ್ಕೊಂಡು ಏನು ಮಾಡೋಣ, ನಮಗೆ ಸಕ್ಕರೆ ಸಚಿವರು ಬರಬೇಕು, ಅವರು ಮಾತಾಡಬೇಕು ಅಂತ ರೈತರ ಜೊತೆ ಮಾತನಾಡ್ತಾ ಇದ್ದಾರೆ ಎಂಬಿ ಪಾಟೀಲ್. ಸಭೆ ಸಕ್ಸಸ್ ಆಗುತ್ತಾ ಅಂತಕ್ಕಂಥದ್ದು ನೋಡೋಣ. ಪರಿಸ್ಥಿತಿ ಅದಕ್ಕೆ ತಮ್ಗೇನು ಹೇಳುವ ಅವಶ್ಯಕತೆ ಇಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮೆಲ್ಲ ರೈತರ ಪರವಾಗಿ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇನೆ.